ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಸ್ಯಾನ್ಸ್ಕ್ರಿಟ್ ಗ್ರಾಮರ್ ಇವತ್ತಿನ ತರಗತಿಯಲ್ಲಿ ನಾವು ಸ್ಯಾನ್ಸ್ಕ್ರಿಟ್ ಗ್ರಾಮರ್ ಮತ್ತು ಕನ್ನಡದ ವ್ಯಾಕರಣವನ್ನು ತಿಳ್ಕೊತಾ ಇದ್ದೀವಿ. ವ್ಯಾಕರಣ ಅಂದರೆ ಏನು ನೋಡೋಣ ಬನ್ನಿ. ವ್ಯಾಕರಣಂ ನಾಮ ಶಬ್ದನಃ ಶಬ್ದ ಪರಿಪೂರ್ಣಸ್ಯ ನಿಯಮಃ. ಶಬ್ದಗಳನ್ನು ಸರಿಯಾಗಿ ರೂಪಿಸುವ ಮತ್ತು ವಾಕ್ಯಗಳನ್ನು ನಿರ್ಮಿಸುವ ನಿಯಮಗಳನ್ನು ವ್ಯಾಕರಣ ಎಂದು ಕರೆಯುತ್ತಾರೆ. ಮುಖ್ಯ ಭಾಗಗಳು ಯಾವುವು ವ್ಯಾಕರಣದಲ್ಲಿ ಮೊದಲು ಬರೋದು ಸ್ವರ, ವ್ಯಂಜನಗಳು. ಈ ಸ್ವರ ಅಂದರೆ ಏನು? ಸ್ವರ ಅಂದರೆ ಏನು ಅಂತ ಅಂದ್ಕೊಳ್ತೀರಾ? ಅಂದರೆ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳನ್ನ ನಾವು ಸ್ವರ ಅಂತ ಅಂತೀವಿ. ಅದೇ ವ್ಯಂಜನಗಳನ್ನ ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ವ್ಯಂಜನ ಅಕ್ಷರಗಳು ಅಂತ ಅಂತೀವಿ. ಈ ಸ್ವರ ಅಕ್ಷರಗಳು ಯಾವುವಂದರೆ ಆ ಇಂದ ಅವ್ವರೆಗೂ ಬರೋ ಅಕ್ಷರಗಳನ್ನ ಸ್ವರ ಅಕ್ಷರಗಳನ್ನ ಅಂತ ಅಂತೀವಿ. ಅದೇ ಕ ಇಂದ ಮಾವರೆಗೂ ಬರೋ ಅಕ್ಷರಗಳನ್ನ ವ್ಯಂಜನ ಅಕ್ಷರಗಳು ಅಂತ ಕರಿತೀವಿ. ಮತ್ತು ಯಾರಲವಹಾನ ಬಂದ್ಬಿಟ್ಟು ನಾವು ಯೋಗವಾಹಕಗಳು ಅಂತೀವಿ. ಮತ್ತು ಮುಂದೆ ಬಂದ್ಬಿಟ್ಟು ವರ್ಗಗಳ ನಿಯಮ. ವರ್ಗಗಳಂದ್ರೆ ಏನು? ಈಗ ವ್ಯಂಜನಾಕ್ಷರಗಳಲ್ಲಿ ಬರುವಂಥ 5 ಅಕ್ಷರಗಳನ್ನ ಒಂದೊಂದು ವರ್ಗವಾಗಿ ವಿಂಗಡಿಸ್ತೀವಿ. ಯಾವ ಥರ ಅಂದರೆ ಅಲ್ಪ ಪ್ರಾಣ, ಮಹಾಪ್ರಾಣ, ಘೋಷ, ಮಹಾಘೋಷ, ಅನುನಾಸಿಕ, ಈ ಥರ. ಅಲ್ಪ ಪ್ರಾಣ ಅಂದ್ರೇನು? ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ಅಲ್ಪ ಪ್ರಾಣ. 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ಮಹಾಪ್ರಾಣ. ಅಂದರೆ ಈಗ ಕ, ಖ ಅಂತ ಉಚ್ಚರಿಸ್ತೀವಲ್ಲ ಅವು. ಇನ್ನು ಅನುನಾಸಿಕ ಅಂದ್ರೇನು? ಅಹ ಇವೆಲ್ಲ ಬರ್ತಾವಲ್ಲ, ಇವೆಲ್ಲ ಅನುನಾಸಿಕಗಳಾಗುತ್ತವೆ. ನೀವು ಉದಾಹರಣೆ ನೋಡ್ತಾ ಇರ್ಬೋದು. ಕ, ಖ, ಗ, ಘ, ಞ ಇವೆಲ್ಲ ಒಂದು ಅನುನಾಸಿಕ ಪದಗಳು ಬರ್ತಾ ಹೋಗ್ತವೆ. ನಾವು ಆಗಲೇ ಹೇಳ್ದಂಗೆ ವ್ಯಂಜನಾಕ್ಷರಗಳು ಸ್ವರ ಅಕ್ಷರಗಳ ಸಹಾಯದಿಂದ ಉಚ್ಚರಿಸ್ತವೆ ಅಂತ ಹೇಳಿದ್ವಿ. ಹಾಗೆ ನೋಡಿ, ಕ ಪ್ಲಸ್ ಅ, ಖ ಈ ಥರ ವ್ಯಂಜನ ಅಕ್ಷರಗಳು ಸ್ವರ ಅಕ್ಷರಗಳಿಂದ ಉಚ್ಚರಿಸ್ತವೆ. ನಾವು ಎಷ್ಟು ಅಕ್ಷರಗಳಿವೆ ಅಂತ ತೋರಿಸ್ತಾ ಹೋಗಿದ್ದೀನಿ. ಮತ್ತು ಈಗ ನೋಡ್ತಾ ಹೋಗೋಣ ಬನ್ನಿ. ಸ್ವರ ಅಂದರೆ ಏನು? ಸ್ವಂತಹ ಉಚ್ಚರಿಸಬಹುದಾದ ಅಕ್ಷರಗಳು. ವ್ಯಂಜನಗಳೊಂದು ಸ್ವರದ ಸಹಾಯದಿಂದ ಮಾತ್ರ ಉಚ್ಚರಿಸಬಹುದಾದ ಅಕ್ಷರಗಳು. ಅದರಲ್ಲಿ ಈಗ ಮುಂದಕ್ಕೆ ಹೋಗೋಣ ಅಂದರೆ ಲಿಂಗಗಳು ಬರ್ತವೆ. ಈ ಲಿಂಗಗಳು ಯಾವುವು? 3 ಲಿಂಗಗಳು ಬರ್ತವೆ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಪುಲ್ಲಿಂಗ ಅಂದ್ರೇನು? ಗಂಡು ವ್ಯಕ್ತಿ ಮತ್ತು ವಸ್ತು. ಅದರಲ್ಲಿ ನಾವು ಲಿಂಗಗಳನ್ನು ನೋಡಬಹುದು. ಇದು ಈಗ ಗಂಡುನೋ ಹೆಣ್ಣೋ ಯಾವುದದು ಒಂದು ವಸ್ತು ಆಗಲಿ, ಅದಕ್ಕೆ ಒಂದು ಲಿಂಗ, ಪರ್ಟಿಕ್ಯುಲರ್ ಆಗಿರೋ ಒಂದು ಲಿಂಗ ಇರುತ್ತೆ. ಅದನ್ನು ನಾವು ಪುಲ್ಲಿಂಗ ಅಂತ ಅಂತೀವಿ. ಗಂಡು ಈಗ ರಾಮ, ಬಾಲಕ ಇವೆಲ್ಲ ಗಂಡು ನೋಡ್ತವೆ. ಸೊ ಹಂಗಾಗಿ ಇವನ್ನ ಪುಲ್ಲಿಂಗಕ್ಕೆ ನಾವು ಸೇರಿಸ್ತಾ ಹೋಗ್ತೀವಿ. ಅದೇ ಸ್ತ್ರೀಲಿಂಗ ಬಂದರೆ ಹೆಣ್ಣು ವ್ಯಕ್ತಿ, ವಸ್ತು ಇವುಗಳನ್ನು ತೋರಿಸೋದು ಸ್ತ್ರೀಲಿಂಗ. ನೋಡಿ, ಸೀತಾ, ಬಾಲಕಿ, ಬಾಲಕ ಬಂದು ಪುಲ್ಲಿಂಗ, ಬಾಲಕಿ ಬಂದ್ಬಿಟ್ಟು ಸ್ತ್ರೀಲಿಂಗ. ಅದೇ ನಪುಂಸಕಲಿಂಗ, ಅದರಲ್ಲಿ ಯಾವುದೇ ಲಿಂಗಗಳನ್ನ ತೋರಿಸೋದಿಲ್ಲ, ಬರೀ ವಸ್ತುಗಳನ್ನು ಗುರುತಿಸ್ತೀವಲ್ಲ ಅದನ್ನು ನಪುಂಸಕಲಿಂಗ ಅಂತ ಅಂತೀವಿ. ಮತ್ತು ಮುಂದಕ್ಕೆ ಬಂದು ನಾಮಪದ ಅಂದರೆ ನಾಮ ವಸ್ತುನಃ ನಾಮ ಭವತಿ. ಯಾವುದೇ ವ್ಯಕ್ತಿ, ಸ್ಥಳ, ವಸ್ತುವಿನ ಹೆಸರೇ ನಾಮಪದ ಅನ್ನೋದು. ಉದಾಹರಣೆಗೆ ಸೀತಾ, ಹಣ್ಣು, ಬೆಂಚ್, ಮರ ಅಂತ ಎಲ್ಲ ಅಂತೀವಲ್ಲ. ಸೊ ಇವೆಲ್ಲ ನಾಮಪದಕ್ಕೆ ಸೇರ್ಕೋತವೆ. ಅದೇ ಸರ್ವನಾಮ ಅಂದ್ರೇನು? ಸರ್ವನಾಮ ನಾಮಸ್ಯ ಸ್ಥಾನಃ ಗೃಹಂತಿ. ನಾಮಪದದ ಬದಲು ಬರುವ ಪದವೇ ಸರ್ವನಾಮ. ಉದಾಹರಣೆ ಹಂ ನಾನು, ಸಹ ಅವನು, ಸಾ ಅವಳು. ಈಗ ಹೆಸರಿಟ್ಟು ಕರೆಯೋ ಜಾಗದಲ್ಲಿ ನೀನು, ನಾನು ಅಂತ ಹೇಳುವ ಪದ. ಸೊ ಇವತ್ತಿಗೆ ನಾವು ಸರ್ವನಾಮವರೆಗೂ ತಿಳ್ಕೊಳ್ತಾ ಇದ್ದೀವಿ. ಮುಂದಿನ ಕ್ಲಾಸ್ನಲ್ಲಿ ನಾವು ಇನ್ನೂ ಹೆಚ್ಚು ತಿಳ್ಕೊಳ್ತಾ ಹೋಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ, ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.